ಪದಗ್ರಹಣ ಕುರಿತು ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರುಗಳ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸೋರಿದ್ದಾರೆ. ಸಿಎಲ್ಪಿ ಸಭೆ ಇನ್ನೇನು ನಡೆಯೋದಿದೆ. ಆ ಸಿಎಲ್ಪಿ ಸಭೆಗೂ ಮುನ್ನ ಈಗಿಬ್ರು ಬಂದಿದ್ದಾರೆ. ಕೆಸಿ ವೇಣುಗೋಪಾಲ್ ಆಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇವರಿಬ್ಬರು ಜೊತೆಗೂ ಕೂಡ ಚರ್ಚೆ ನಡೆಸಿ ಕಾರ್ಯಕ್ರಮದ ಸಿದ್ಧತೆಗಳ ಕುರಿತು ಮಾಹಿತಿಯನ್ನು ಕೊಡೋರಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇನ್ಫ್ಯಾಕ್ಟ್ ಆ ಮಾಹಿತಿಯನ್ನು ನೀಡಿದ್ದಾರೆ ಹೈಕಮಾಂಡ್ ನಾಯಕರುಗಳಿಗೆ ಡಿಕೆ ಶಿವಕುಮಾರ್. ಹೋಟೆಲ್ನಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಏನು ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಬುಧವಾರದ ಸಮಯ ಈಗ ಆಲ್ರೆಡಿ ನಿಗದಿ ಆಗಿದೆಯಲ್ವಾ. ಸೊ ಬುಧವಾರ ಯಾರ್ಯಾರು ಬರ್ತಿದ್ದಾರೆ ಹೈಕಮಾಂಡ್ ಕಡೆಯಿಂದ ಇದನ್ನು ಕೂಡ ಅವರು ಮಾಹಿತಿಯನ್ನು ಪಡೆಯೋರಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಭಾಳ ಸಿಂಪಲ್ ಆಗಿರುವಂಥ ಕಾರ್ಯಕ್ರಮ ಆಗಿರುವಂಥ ಕಾರಣಕ್ಕಾಗಿ ಭಾಳ ಜನರಿಗೆ ಏನಾದರೂ ಆಹ್ವಾನ ಕೊಡೋದು, ಅಲ್ಲೆಲ್ಲ ಬಂದು ಅವರು ಅಲ್ಲಿ ಸೇರೋದಕ್ಕೆ, ಗಾಜಿನ ಮನೆಯಲ್ಲಿ ಸೇರೋದಕ್ಕೆ ಅದು ಎಷ್ಟು ಅವಕಾಶ ಇದೆಯೋ ಅಷ್ಟು ಸ್ಪಷ್ಟತೆ ಇಲ್ಲ ಲೋಕಭವನದಲ್ಲಿ. ಹಾಗಾಗಿ ಈಗ ವ್ಯವಸ್ಥೆಗಳಂತೂ ಭಾಳ ಜೋರಾಗಿ ನಡೀತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅಲ್ಲಿ ಬರ್ತಾ ಇರೋದನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಆಮೇಲೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಈಗ ಆಲ್ರೆಡಿ ಬಂದಿದ್ದಾರೆ, ನೋಡ್ತಾ ಇದ್ದೀರಾ ನೀವಿಲ್ಲಿ. ಅವರಿಗೆಲ್ಲ ಶಾಲು ಹಾರ ಹಾಕಿ ವೆಲ್ಕಮ್ ಮಾಡ್ಕೊಂಬಂದು ಈಗ ಅವ್ರನ್ನ ಭೇಟಿಯಾಗಿ ಅವರಿಗೆ ನಾಡಿದ್ದಿನ ಕಾರ್ಯಕ್ರಮ ಹೇಗಿರುತ್ತೆ ಏನು ಎತ್ತ ಅಂತ ಹೇಳ್ಕೊಂಡು ಮಾಹಿತಿಯನ್ನು ಕೊಡೋ ಕೆಲಸ ಆಗ್ತಾ ಇದೆ.